ರೌಡಿ ಕಾಂಗ್ರೆಸ್ ಮುಖಂಡನ ತಲೆದಂಡ ಫಿಕ್ಸ್ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಒಬ್ಬ ಅಧಿಕಾರಿಗೆ, ಅದು ಮಹಿಳಾ ಅಧಿಕಾರಿಗೆ ಏಕವಚನದಲ್ಲಿನೇ ಬೈತಿದ್ರಲ್ಲ, ಅದೇ ಒಂದು ವಿಚಾರವಾಗಿ ಈಗ ಸಂಕಷ್ಟ ಎದುರು ಆಗಿದೆ. ಹಾಗಾದರೆ ಕೈ ಪಕ್ಷದಿಂದ ರಾಜೀವ್ ಗೌಡ ಕಿಕ್ಔಟ್ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಒಬ್ಬ ಮಹಿಳಾ ಅಧಿಕಾರಿಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅಂತ ಗೊತ್ತಿದೆ, ಗೂಂಡಾ ರೀತಿಯಾಗಿ ವರ್ತನೆ ಮಾಡಿದ್ರು, ಪದ ಬಳಕೆ ಮಾಡಿದ್ರು. ಈಗ ಅವರು ಕೈ ಪಕ್ಷದಿಂದ ರಾಜೀವ್ ಗೌಡ ಕಿಕ್ಔಟ್ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಇದೆ. ಪೌರಾಯುಕ್ತೆಗೆ ಧಮಕಿ ಹಾಕಿದ್ದಂತಹ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಏನಿದ್ದಾರೆ, ಅವ್ರಿಗೆ ಈಗ ತೀವ್ರ ಸಂಕಷ್ಟ ಎದುರಾಗ್ತಾ ಇದೆ. ಪೌರಾಯುಕ್ತ ಆಗಿರುವಂತಹ ಅಮೃತಾ ಗೌಡಗೆ ಕೊಳಕು ಭಾಷೆಯಲ್ಲಿ ಮಾತನಾಡಿದ್ರು. ಬಾಯಿ ಬಿಟ್ರೆ ಕೆಟ್ಟ ಪದಗಳೇ ಬರ್ತಾ ಇದ್ವು. ಕೊಳಕು ಪದಗಳನ್ನು ಆಡಿ ಬೈತಾ ಇದ್ರು ರಾಜೀವ್ ಗೌಡ. ಲೇಡಿ ಆಫೀಸರ್ ಅನ್ನೋದನ್ನು ಕೂಡ ನೋಡದೆ ನಾಲಿಗೆಯನ್ನು ಹರಿಬಿಟ್ಟಿತ್ತ ಈ ರಾಜೀವ್. ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಹಾಕಿದ್ದಂತಹ ಬ್ಯಾನರ್ಗಳನ್ನು ತೆಗೆದು ಹಾಕಿದ್ದಕ್ಕೆ ಅದೇ ಒಂದು ಕಾರಣಕ್ಕೆ ಇವರು ದೊಡ್ಡ ಮಟ್ಟದ ಅವಾಚ್ಯ ಶಬ್ದಗಳನ್ನು ಬಳಸಿ ಬೈದಿದ್ರು ಪವಿತ್ರ ಗೌಡಗೆ ಈ ರಾಜೀವ್ ಗೌಡ. ಈ ಆಡಿಯೋ ಈಗ ವೈರಲ್ ಕೂಡ ಆಗಿತ್ತು ದೊಡ್ಡ ಮಟ್ಟದಲ್ಲಿ. ಕಾಂಗ್ರೆಸ್ಗೆ ಇದು ಸಾಕಷ್ಟು ಮುಜುಗರವನ್ನು ತರ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡ್ತಾ ಇದ್ರೆ ಈ ಒಂದು ವಿಚಾರದ. ಹಾಗಾದರೆ ರಾಜೀವ್ ಗೌಡನ ಹಿನ್ನೆಲೆ ಏನಿರಬಹುದು ನೋಡಿ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಾರೆ ರಾಜೀವ್ ಗೌಡ. JDSನ BN ರವಿಕುಮಾರ್ ವಿರುದ್ಧ ಸೋಲನ್ನು ಕಂಡಿರ್ತಾರೆ. ಸೋತ ದಿನದಿಂದಲೂ ಕೂಡ JDS ಶಾಸಕ ರವಿಕುಮಾರ್ ಜೊತೆ ಜಗಳ, ಮಾತಿನ ಸಮರ ಎಲ್ಲವೂ ಕೂಡ ನಡೀತಾ ಇರುತ್ತೆ. ರೌಡಿ ಕಾಂಗ್ರೆಸ್ ಮುಖಂಡನ ಒಂದು ತಲೆದಂಡ ಇದೇ ವಿಚಾರವಾಗಿ ಆಗಬಹುದು ಎನ್ನುವಂತಹ ಪ್ರಶ್ನೆ ಮೂಡಿ ಬರ್ತದೆ. ಯಾಕಂದರೆ ಹಿಂದಿನ ಚುನಾವಣೆಯಲ್ಲಿ ಸೋತಿರುವಂತಹ ಒಂದು ಹತಾಶೆಯೋ ಅಥವಾ ಅವ್ರ ಮೇಲಿರುವಂತಹ ಬೇರೆ ರೀತಿಯ ಸಿಟ್ಟು ಮತ್ತೊಂದು ಒಂದು ಗೊತ್ತಿಲ್ಲ. ಈ ಬ್ಯಾನರ್ ವಿಚಾರವಾಗಿ ಏನಾಯಿತು ನಾವು ಹಿಂದೆ ನೋಡಿದ್ದೀವಿ. ಇದೇ ಒಂದು ಬ್ಯಾನರ್ ವಿಚಾರವಾಗಿ ಜಗಳ ಆಗಿ ಆ ಜಗಳ ಎಲ್ಲಿಗೋಯ್ತು, ಕೊಲೆಯಲ್ಲಿ ಅಂತ್ಯ ಆಯಿತು. ಒಂದು ಜೀವವನ್ನು ಬಯಲು ತೆಗೆದುಕೊಂಡಿತು, ಅದು ಬಳ್ಳಾರಿಯಲ್ಲಿ. ಈಗ ಇಲ್ಲೂ ಕೂಡ ಇದೇ ಒಂದು ಬ್ಯಾನರ್ನ ಗಲಾಟೆ. ಆದರೆ ಇಲ್ಲಿ ಸದ್ಯಕ್ಕೆ ಯಾವ ಪ್ರಾಣವೂ ಕೂಡ ಹೋಗಿಲ್ಲ. ಆದರೆ ಒಬ್ಬ ಮಹಿಳಾ ಅಧಿಕಾರಿಯ ಮಾನವನ್ನು ತೆಗೆದಿದ್ದಾರೆ, ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ನಾವು ಯಾವ ಅಧಿಕಾರಿಗೆ ಯಾವ ರೀತಿಯಾದಂತಹ ಒಂದು ಬೆಲೆಯನ್ನು ಕೊಡಬೇಕು ಅನ್ನೋದನ್ನು ಗೊತ್ತಿಲ್ಲದೆ ಇವರು ಕಾಂಗ್ರೆಸ್ ಮುಖಂಡ ಆಗಿ ಒಂದು ಅವಾಚ್ಯ ಶಬ್ದಗಳ ಬಳಕೆಯನ್ನು ಮಾಡಿದ್ದಾರೆ. ಇವರು ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ಏನು ಸಂದೇಶವನ್ನು ಕೊಡುತ್ತಾರೆ? ಜನಪ್ರತಿನಿಧಿಗಳಾಗಿ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದುಕೊಂಡು ಅವರದ್ದೇ ಸರ್ಕಾರ ಇದೆ, ಅವರು ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅನ್ನುವಂಥದ್ದು ಅವರಿಗೆ ಅರಿವಿಲ್ಲ. ಈತನ ಒಂದು ಮಾತುಗಳಿಂದ ಆತ ಮಾತಾಡಿದ್ದಾನೆ ಎನ್ನುವಂತಹ ಒಂದು ಆಡಿಯೋ ಏನಿದೆ ಫೋನ್ನಲ್ಲಿ, ಆ ಒಂದು ಆಡಿಯೋ ವೈರಲ್ ಆದ ಒಂದು ದಿನದಿಂದಲೂ ಕೂಡ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ ಆದಂತೆ ಕಾಣ್ತಾ ಇದೆ, ಮುಜುಗರ ಆಗ್ತಾ ಇದೆ. ಒಬ್ಬ ಲೇಡಿ ಆಫೀಸರ್ಗೆ ಈತ ಬಾಯಿಗೆ ಬಂದಂತೆ ಬೈತಾನೆ. ಆ ಎಲ್ಲ ಪದಗಳನ್ನು ನಾವು ನಿಮಗೆ ಹೇಳೋಕ್ಕೂ ಆಗಲ್ಲ. ಅದೇ ರೀತಿಯಾಗಿ ಆತ ಮಾತಾಡಿದಂತಹ ವಿಡಿಯೋ ಅಥವಾ ಆಡಿಯೋ ಏನಿದೆ, ಆ ಆಡಿಯೋ ಕಾಲನ್ನು ಯಥಾವತ್ತಾಗಿ ನಾವು ನಿಮ್ಮ ಮುಂದೆ ಇಡೋಕ್ಕೆ ಕೂಡ ಆಗಲ್ಲ. ಬೀಪ್ ಸೌಂಡ್ ಹಾಕಿ ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿ ಯಾವ್ಯಾವ ಪದ ಬಳಕೆ ಮಾಡಿರ್ತಾರೆ ಅನ್ನೋಂಥದ್ದು ನಾರ್ಮಲ್ ಜನಗಳಿಗೆ ಗೊತ್ತಾಗುತ್ತೆ. ನಾವು ಸಾಮಾನ್ಯ ಜನರಿಗೂ ಕೂಡ ನಾವು ಆ ರೀತಿ ಮಾತನಾಡಬಾರ್ದು. ಅಂಥದ್ರಲ್ಲಿ ಒಬ್ಬ ಪೌರಾಯುಕ್ತೆಗೆ ಇವರು ಮಾತನಾಡ್ತಾರೆ ಅಂತಂದರೆ ನಾನು ಹೆಂಗೆ ಬೇಕಾದ್ರೆ ಹಂಗೆ ಮಾಡ್ತಾನೆ, ಬೆಂಕಿ ಹಾಕಿ ಸುಟ್ಟುಬಿಡ್ತೀನಿ, ಹಾಗೆ ಹಿಂಗೆ ಮಾತೆತ್ತಿದ್ರೆ ಏಕವಚನದಲ್ಲಿ ಬೇರೆ ಬೇರೆ ರೀತಿಯ ಒಂದು ಪದಗಳನ್ನು ಬಳಸಿ ಮಾತನಾಡ್ತಾ ಇದ್ರಲ್ಲ, ಅವರ ತಲೆದಂಡೆ ಆಗುವಂತಹ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಇವರು ಪಕ್ಷದಿಂದಾನೇ ಹೊರಗಾಕಲ್ಪಟ್ಟರು ಕೂಡ ಏನು ಆಶ್ಚರ್ಯ ಇಲ್ಲ. ಯಾಕಂದ್ರೆ ಅಂತಹ ಶಬ್ದಗಳನ್ನು ಬಳಸಿದ್ರು. ಆಫೀಸರ್ ಹೋಗಿ ಕಂಪ್ಲೇಂಟ್ ಕೂಡ ಮಾಡಿದ್ರು. ಇವ್ರ ಮೇಲೆ 2 FIR ಕೂಡ ದಾಖಲಾಗಿದೆ. FIR ದಾಖಲಾಗ್ತಿದ್ದಂತೆ ತಲೆಮರೆಸಿಕೊಂಡ್ರು, ಫೋನನ್ನು ಕೂಡ ಸ್ವಿಚ್ ಆಫ್ ಮಾಡಿಕೊಂಡ್ರು. ಈಗ ಇದೇ ವ್ಯಕ್ತಿಯ, ಇದೇ ರಾಜೀವ್ ಗೌಡ ಅವರ ಒಂದು ವಿಚಾರವಾಗಿ ಕಾಂಗ್ರೆಸ್ ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ನಾವು ಗಮನಿಸ್ತಾ ಇದ್ದೀವಿ. ಯಾಕೋ ಏನೋ ಗೊತ್ತಿಲ್ಲ, ಅಧಿಕಾರದ ಒಂದು ಮದವೋ ಗೊತ್ತಿಲ್ಲ. ಕೆಲವೊಬ್ಬರು ಕಾಂಗ್ರೆಸ್ ನಾಯಕರು ಏನು ಮಾಡ್ತಾ ಇದ್ದಾರೆ, ನಮ್ಮದೇ ಸರ್ಕಾರ ಇದೆ ಅಂತ ಹೇಳಿ ತುಂಬ ದರ್ಪದಿಂದ ಬರಿತಾ ಇದ್ದಾರೆ. ಇವರು ಕಳೆದ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿ ಸೋತ ಮೇಲೂ ಕೂಡ ಅಲ್ಲಿ ಗೆದ್ದಿರುವಂತಹ ಒಂದು ಅಭ್ಯರ್ಥಿಗೆ ಇವರು ಜಗಳ ಮಾಡ್ಕೊಳ್ತಾರೆ, ಕಿರುಕುಳ ಕೊಡ್ತಾರೆ, ಕೆಲವೊಂದು ಮಾತುಗಳನ್ನು ಬಳಕೆ ಮಾಡ್ತಾರೆ. ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ? ಇವರು ಬರೀ ಇಲ್ಲಿ ಆ ಮೊಬೈಲ್ ಏನಿದೆ ಆಡಿಯೋದಲ್ಲಿ ಆ ಒಂದು ಅಮೃತಾ ಗೌಡ ಅವರಿಗೆ ಮಾತ್ರ ಬೈದಿಲ್ಲ, ಪೌರಾಯುಕ್ತೆಗೆ ಮಾತ್ರ ಬೈದಿಲ್ಲ, ಅಲ್ಲಿರುವಂಥ ಒಂದು ಶಾಸಕರಿಗೆ ಸೇರಿಸಿಕೊಂಡು ಕೂಡ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ, ಬರೀ ಒಂದು ಬ್ಯಾನರ್ನ ವಿಚಾರವಾಗಿ. ಇದು 2ನೇ ಪ್ರಕರಣ. ರಾಜ್ಯದಲ್ಲೇ ಬ್ಯಾನರ್ಗಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸುದ್ದಿ ಸದ್ದು ಮಾಡ್ತಾ ಇರುವಂಥದ್ದು. ರಾಜೀವ್ ಗೌಡ ವಿಚಾರದಲ್ಲಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಾದರೂ ಒಂದು ದೊಡ್ಡ ಮಟ್ಟದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇಲ್ಲ ಅಂತಂದರೆ ಸರ್ಕಾರನೇ ಒಂದು ಆಡಳಿತ ಏನಿದೆ ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇಲ್ಲ, ಆಡಳಿತ ವ್ಯವಸ್ಥೆ ಕುಸಿದು ಹೋಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ತನ್ನ ನಾಯಕರನ್ನು ಕಾಪಾಡಿಕೊಳ್ಳೋಕೆ ಅಂತಾನೆ ಪ್ರಯತ್ನಗಳನ್ನು ಮಾಡ್ತಾ ಇರುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಈ ಹಿಂದೆ ಕೂಡ ಬಳ್ಳಾರಿ ಪ್ರಕರಣದಲ್ಲಿ ಅದೇ ರೀತಿಯ ಒಂದು ಮಾತು ಕೇಳಿ ಬಂತು. ಅಲ್ಲಿ ನಾರಾ ಭರತ್ ರೆಡ್ಡಿ ಅವರನ್ನು ರಕ್ಷಣೆ ಮಾಡೋಕ್ಕೆ ಸರ್ಕಾರ ಇಲ್ಲದ ಸಲ್ಲದ ಒಂದು ಮಾತುಗಳನ್ನು
ಒಂದು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿಬಂತು. ಈಗ ಇವರ ವಿಚಾರದಲ್ಲಿ ಕೂಡ ಹಾಗೆ ಆಗ್ತಾ ಇದೆ. ಹೀಗಾಗಿ ಒಬ್ಬ ಅಧಿಕಾರಿಯ ಜೊತೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳದೇ ಇರುವಂತಹ ಕೆಟ್ಟ ಪದ ಬಳಕೆಯನ್ನು ಮಾಡಿದಂತಹ ಈ ರಾಜೀವ್ ಗೌಡ ವಿಚಾರದಲ್ಲಿಯೂ ಕೂಡ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಒಂದು ಕಾನೂನು ರೀತಿಯಾದ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇಂಥವರಿಗೆ ಒಂದು ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸೋ ರೀತಿಯಲ್ಲಿ ಏನಾದರೂ ತಕ್ಕ ಪಾಠವನ್ನು ಕಲಿಸಿದ್ರೆ ಮಾತ್ರ ಕೆಲವರ ಬಾಯಿಗೆ ಬೀಗ ಹಾಕ್ದಂತ ಆಗುತ್ತೆ. ಇಲ್ಲ ಅಂತಂದರೆ ಮಹಿಳಾ ಅಧಿಕಾರಿ ಅಂತ ಕೂಡ ನೋಡಿದೆ ಇವರಿಗೆಲ್ಲ ಮಾತನಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಜನರು ಕೂಡ ಪ್ರಶ್ನೆ ಮಾಡ್ತಾರೆ. ಯಾಕಂದರೆ ನಿಮ್ಮನ್ನ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಒಂದು ವೇಳೆ ಗೆದ್ದು ಬಿಟ್ಟಿದ್ರೆ ಇನ್ನೇನು ಮಾಡ್ತಿದ್ರು ಗೊತ್ತಿಲ್ಲ. ಇವರಿಗೇನೋ ಸೋಲಿನ ಹತಾಶೆ ಜಾಸ್ತಿ ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿ ಈಗ ಮಾತನಾಡ್ತಾ ಇದ್ದಾರೆ. ಆಮೇಲೆ ಕ್ಷಮೆ ಕೇಳಿದ್ರು, ಅದು ಇದು ಒಂದು ದೊಡ್ಡ ವಿಚಾರ. ಆದರೆ ಏನೇ ಇದ್ರೂ ಕೂಡ ಇವರ ಒಂದು ವಿಚಾರದಲ್ಲಿ ಏನಾದರೂ ಒಂದು ತಲೆದಂಡ ಆಗಬಹುದು ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.